ವೈಷ್ಣವದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿದೀವಿ. ನಾವೇನು ವರಮಹಾಲಕ್ಷ್ಮಿಯನ್ನು ಕೂರಿಸಲ್ಲ, ಲೈಕ್ ನೋಡೋಣ ನೆಕ್ಸ್ಟ್ ವರ್ಷ ನನಗೇನಾದರೂ ಹೆಣ್ಣು ಪಾಪ ಆದರೆ ಸೀರಿಯಸ್ಸಾಗಿ ಕೂಡ್ಸೋಣ. ಆಚೆ ಕಡೆಲ್ಲ ರಂಗೋಲಿ ಹುಟ್ಟಿ ನೀಟಾಗಿ ಪೂಜೆ ಮಾಡಿದ್ದೀನಿ ನಾನು. ಸಾಕು, ನಮ್ಗೆ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ದೀನಿ. ಸೊ ನನಗೆ ತುಂಬ ಕೂರ್ಸಂದರೆ ಲೈಕ್ ಅವಾಗಿಂದನೂ ಅಷ್ಟು ಇವ್ರ ಮನೇಲಿ ಕೂರಿಸಿಲ್ಲ, ನಮ್ಮ ಮಮ್ಮಿ ಮನೇಲಿ ಕೂರಿಸ್ತಾರೆ. ಚಿಕ್ಕೂರಿಂದನೂ ನಾನು ಆ ಥರ ಕೂರಿಸೋದು ಫೆಸ್ಟಿವಲ್ ಅಂದರೆ ಮನೇಲಿ ಒಂದು ಹೆಣ್ಮಗು ಇದ್ದರೆ ಚೆಂದ ಇರುತ್ತೆ ಅಲ್ವಾ. ಸೊ ಅದಕ್ಕೇ ನೋಡೋಣ, ನೆಕ್ಸ್ಟ್ ವರ್ಷ ಹೆಣ್ಣು ಪಾಪ ಆದರೆ ಖಂಡಿತವಾಗ್ಲೂ ನಾನು ಕೂರಿಸ್ತೀನಿ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಯಾವ ಪಾಪ ಆದರೆ ಏನು, ಇಟ್ಸ್ ಓಕೆ. ಬಟ್ ಹೆಣ್ಣು ಪಾಪ ಅಂದರೆ ತುಂಬ ಇಷ್ಟ ಒಂಥರ. ನೋಡೋಣ, ಲೆಟ್ಸ್ ಗೋ. ಇವತ್ತು ಏನೇನು ಮಾಡ್ತೀನಿ, ಇನ್ನೂ ತಿಂಡಿ ಕೂಡ ಮಾಡಿಲ್ಲ, ಹೋಗಿ ತಿಂಡಿ ಮಾಡಬೇಕು. ತಿಂಡಿ ಏನು ಮಾಡೋದು, ಪುಳಿಯೋಗರೆ ಮಾಡ್ತೀನಿ. ದೇವರಿಗೆ ತುಂಬಾ ಶ್ರೇಷ್ಠ, ಅದು ತುಂಬ ಇಷ್ಟ ಅಂತ. ಸೊ ಲೆಟ್ಸ್ ಗೋ ಗೈಸ್. ಇವತ್ತು ಏನಪ್ಪ ಅಡುಗೆ ಮಾಡಿದ್ದೀನಿ ಅಂತಂದರೆ, ಸೊ ಪಾಯಸ, ಪುಳಿಯೋಗರೆ ಆ್ಯಂಡ್ ಹೆಸರುಬೇಳೆ, ಅನ್ನ ಸಾಂಬಾರು ಇಷ್ಟೇ ನಾನು ಮಾಡಿರೋದು. ಜಾಸ್ತಿ ಮಾಡೋಕ್ಕೋಗಿಲ್ಲ, ಯಾಕೆ ಅಂದರೆ ಮಾಡೋಕ್ಕಾಗಲ್ಲ. ಊಟ ನಮ್ಮ ಹಸ್ಬೆಂಡ್ ಬಂದಮೇಲೆ ಮಾಡೋಣ ಅಂದ್ಕೊಂಡೆ. ಅವ್ರು ಬರೋದು 3 ಗಂಟೆ ಆಗಿಬಿಡುತ್ತೆ, ಆಲ್ರೆಡಿ 2:30. ನನಗೆ ಹೊಟ್ಟೆ ತಡಿಯೋಕ್ಕಾಗಲ್ಲ, ಅದಕ್ಕೆ ತಿಂತಾಯಿದ್ದೀನಿ. ಅವ್ರು ಬರೋವ್ರಿಗೂ ವೆಯ್ಟ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ತಿನ್ನೋಕ್ಕೆ ಆಗಲಿಲ್ಲ. ಇಟ್ಸ್ ಓಕೆ. ಅವ್ರು ಬಂದಮೇಲೆ ನೈಟ್ ತಿಂತೀನಿ. ಅವ್ರು ಬಂದಮೇಲೆ ಕೇಳ್ತೀನಿ ಏನೇನೆಲ್ಲ ಚೆನ್ನಾಗಿತ್ತು ಅಂತ. ಸೊ ನಾನೆಲ್ಲ ಮಾಡಿರೋದು ಚೆನ್ನಾಗಿರುತ್ತೆ, ಬಟ್ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ಗೊತ್ತಿಲ್ವಲ್ಲ. ಸೊ ಬನ್ನಿ ಊಟ ಮಾಡಿ. ಸೀರೆ ಉಟ್ಕೋಬೇಕು. ಸೀರೆ ಉಟ್ಕೊಂಡು ಒಂದಷ್ಟು ವೀಡಿಯೋ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ಒಂದಷ್ಟು ಜನ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದಾರೆ, ಅಲ್ಲೋಗ್ಬೇಕು. ಇಷ್ಟು ಕೆಲಸ ಇದ್ದಾವೆ, ಇಷ್ಟು ಕೆಲಸ ಮುಗಿಸ್ಬೇಕು ನಾನು ಸಂಜೆ ಎಷ್ಟರೊಳಗಡೆ. ನೋಡೋಣ ಬನ್ನಿ. ಹಸ್ಬೆಂಡು 3:30ಗೆ ಬಂದರು. ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಊಟ ಮಾಡೋಣ ಅಂದ್ಕೊಂಡೆ ಅವ್ರ ಜೊತೆ, ಬಟ್ ಒಬ್ಬರೇ ಊಟ ಮಾಡ್ತಾರೆ. ಟೇಸ್ಟ್ ಹೇಗಿದೆ? ಆಯ್ತು. ಹಾಂ, ಪಾಯಸ ಮಾಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಕುಡಿಯಲ್ಲ ಅದ್ರ ಜೊತೆಗೆ ಅಂತ ಗೊತ್ತು, ಅದಕ್ಕೆ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಅನ್ನ ಸಾಂಬಾರು ಟೇಸ್ಟ್ ಮಾಡು, ಒಟ್ಟಿಗೆ ಮಾಡ್ಬಿಡು. ಏನಂದ್ರೆ ಯಾವಾಗ ಮಾಡ್ತಾ ಇರ್ತಿದ್ದಿಲ್ಲ ಇದು ಅನ್ನ ಸಾಂಬಾರು, ಏನೋ ಡಿಫ್ರೆಂಟ್ ಆಗೈತೆ ಸಾಂಬಾರು. ಟೇಸ್ಟ್ ಮಾಡ್ತಾ ಇದನ್ನು ಚೆನ್ನಾಗೈತೆ ಒಂಥರ ಅಲ್ವಾ? ನಮ್ಮೂರ್ ಕಡೆ ದೇವಸ್ಥಾನದ್ದು ಪರಾಗ ಮಾಡ್ತಾರಲ್ಲ, ಆ ಥರ ಡಿಫ್ರೆಂಟ್ ಟೇಸ್ಟ್ ಕೊಟ್ಟೈತೆ. ಅದು ಐಶು ಅಂದರೆ ಅದು ಗ್ರೇಟ್ ನಾನು ಅಲ್ವಾ? ಚೆನ್ನಾಗೈತೆ. ನನ್ನ ಮಗ ನೋಡಿ ಪಾಪ, ಬೆಳಗ್ಗೆ ನನ್ನ ಕೈಗೂ ಸಿಕ್ಕಿಲ್ಲ, ನನ್ನ ಬಂಗಾರ ಮಲ್ಕೊಬಿಟ್ಟದೆ. ಅವನಿದ್ರೆ ಒಂಚೂರು ಹಬ್ಬ ಅನಿಸುತ್ತೆ, ಇಲ್ಲ ಅಂದರೆ ಯಾವ ಹಬ್ಬ ಅಂತಲೂ ಅನ್ಸಲ್ಲ ಅಲ್ವಮ್ಮ ನಮಗೆ. ನಾವು ಸೈಲೆಂಟ್ ಇರೋಕ್ಕೆ ಏನೋ ಮನೆ ಒಂಥರ ಎದ್ಬಿಟ್ರಂತೂ ಯಾಕಾರಿ ಎದ್ದು ಇರುತ್ತೆ. ಊಟ ಮಾಡು, ಖಾಲಿ ಮಾಡು, ನಾನು ರೆಡಿಯಾಗಿ ಸೀರೆ ಹಾಕೊಂಡು ಬರ್ತೀನಿ ಆಯ್ತಾ? ಅಯ್ಯೋ, ಏನೆಲ್ಲ ಪೂಜೆ ಗೀಜೆ ಎಲ್ಲ ಜೋರಾಗಿ ಮಾಡ್ತಾ ಇದೆಯಾ? ಇವತ್ತೇನ್ ಜೋರ್ ಇಲ್ಲ ಮದು. ನಾವೇನ್ ವರಮಹಾಲಕ್ಷ್ಮಿ ಹಬ್ಬ ಕೂರ್ಸಲ್ಲ ಅಲ್ವಾ, ಸೊ ಅದಕ್ಕೆ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಅಷ್ಟೇ. ಅಯ್ಯೋ, ನಮ್ ವಾಸ್ತು ಪರ್ಮಿಷನ್ ತಗೋಬೇಕು. ಅಲ್ಲ, ಅವ್ನ್ ವಿಡಿಯೋದಲ್ಲಿ ಸಿಗದೆ ಅಪ್ರೂಪ ಆಗ್ಬಿಟ್ಟೈತಲ್ವಾ? ಹೌದೇನು, ವಿಡಿಯೋ ಮುನ್ಸ್ಕೊಂಡ್ಬಿಡೋದು, ಇಲ್ಲ ಆಂಟಿ ಮನೆ ಓಡ್ಬಿಡೋದು, ಅದೇ ಕತೆ. ಒಂದು ವಿಡಿಯೋದಲ್ಲೂ ಇಲ್ಲ. ಆಮೇಲೆ ಎಲ್ಲರೂ ಸೀಮಂತದಲ್ಲಿ ಕೇಳ್ತಾ ಇದ್ರು, ಯಾಕೆ ಲಡ್ಡು ಇಲ್ಲ ಸೀಮಂತದಲ್ಲಿ. ತುಂಬಾ ಬಿಜಿ ಪರ್ಸನ್ ಆಗ್ಬಿಟ್ಟವನೆ ಲಡ್ಡು, ನಮ್ ಕೈಗೆ ಸಿಗದೇ ಇಲ್ಲ. ಏನ್ ಲಡ್ಡುಮಾ, ತುಂಬಾ ಬಿಜಿ ಪರ್ಸನ್ ಆಗ್ಬಿಟ್ಟಿದ್ದೀವಿ. ಕಾಲ್ಗೆ ದೊಡ್ಡ ಇವಾಗ ಆಟ ಆಡೋದೆಲ್ಲ ಕಲ್ತವನಲ್ಲ, ಎಲ್ಲ ಅಲ್ಲಿ ಇಲ್ಲಿ ಕೈಗೆ ಸಿಗಲ್ಲ, ಓಡ್ಬಿಡ್ತಾನೆ. ಅಲ್ಲ ಮಗನೇ, ವಿಡಿಯೋ ಮಾಡಕ್ ಇವತ್ತರ ವಿಡಿಯೋ ಮಾಡ್ತೀರಾ ಏನು? ಸಂಜೆ ಅದಕ್ಕೂ ಪರ್ಮಿಷನ್, ಅಪಾಯಿಂಟ್ಮೆಂಟ್ ತಗೋಬೇಕು. ಸಂಜೆ ಮಾಡ್ತೀರಾ ಮಗನೇ ನಮ್ ಜೊತೆ? ಇವಾಗ ಮಾಡಲ್ವಾ ವಿಡಿಯೋ ನಮ್ ಜೊತೆ? ಇವಾಗ ಏನ್ ಕೆಲಸ ಐತೆ ಮಗನೇ? ಏನ್ ಕೆಲಸ ಇದೆ? ಅಲ್ಲಿಗೆ ಹೋಗ್ಬೇಕಂತೆ. ಅಲ್ಲಿ ಹೋಗ್ಬೇಕಂತ. ಇವಾಗ ಬಿಜಿ ಪರ್ಸನ್ ನೀವು? ಲಡ್ಡು ಎಲ್ಲರೂ ಕೇಳ್ತಾರಲ್ಲ, ಲಡ್ಡು ಜೊತೆ ವಿಡಿಯೋ ಯಾಕೆ ಮಾಡಲ್ಲ ಅಂತ. ಎಷ್ಟು ತೀಟ ಗೊತ್ತಾಯ್ತು ನೋಡಿ, ಒಂದೊಂದು ನಿಮಿಷನೇ ಇರಲ್ಲ ಅವನು. ಸೀಮಂತದಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ, ಸೊ ಯಾಕಕ್ಕ ಅವ್ನು ಸೀಮಂತದಲ್ಲಿ ಇಲ್ಲ ಅಂತ ಮಲಗ್ಬಿಟ್ಟಿದ್ದ. ಒಂದೊಂದು ಟೈಮಲ್ಲಿ ಅವ್ನು ನಮ್ಮ ಹತ್ರ ಫಸ್ಟ್ಗೆ ಬಂದೇ ಇಲ್ಲ. ಅವನು ಯಾಕೆ ಮುನ್ಸ್ಕೊಂಡಿದ್ನೋ ಏನೋ ಗೊತ್ತಿಲ್ಲ, ನನ್ನ ಹತ್ರ ಬಂದಿಲ್ಲ. ಇಲ್ಲ, ನಾವು ಚೌಟ್ರಿಗೆ ಪ್ರಶ್ನೆ ಬಂದ್ಬಿಟ್ಟು ಅವಂಗೆ, ಹೌದೌದು, ಅದಕ್ಕೆ ಮುನ್ಸ್ಕೊಂಡಿ ಬತ್ತಾನೆ ಇರ್ಲಿಲ್ಲ. ನನ್ನ ಹತ್ರ ಬರ್ತಾ ಇದ್ದ, ನಿನ್ನ ಹತ್ರ ಅಂತ ಹೋಯ್ತಾನೆ ಇರ್ಲಿಲ್ಲ. ಇವನ ಹತ್ರ ಮಾತ್ರ ಹೋಗಿ
ಬಂದಿದ್ದು ಅಷ್ಟೇ ನನ್ನ ಹತ್ರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ. ಬೆಳಗ್ಗೆ ಹಾಕಿರೋ ರೀಲ್ಸ್ ಮಾತ್ರ ಅಷ್ಟ್ರಲ್ಲಿ ಬಂದ. ಬಿಟ್ರೆ ಎಲ್ರು ಅಕ್ಕ ಲಡ್ಡು ಎಲ್ಲಿ ಅಂತ ಕೇಳೋದೇ ಆಗ್ಬಿಟ್ಟಿತ್ತು. ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ಎದ್ದಿದ್ದೆ 2 ಗಂಟೆ 2:30 ಎಲ್ಲ ಮುಗಿದ್ಮೇಲೆ ಫೋಟೋ ಶೂಟರು ಹೊಂಟೋಗಿದ್ದು. ಯಾವೊಂದು 2-3 ಕ್ಲಿಪ್ಪಿಂಗ್ಸ್ ಇರ್ಬೋದು ಅಷ್ಟೇನೆ ಒಂದು. ಸೊ ಹೇಗಾಯ್ತು ಈಗ ನೀನ್ ಹೇಳ್ಬೇಕು, ಸೀಮಂತ ಹೇಗಾಯ್ತು, ವರಲಕ್ಷ್ಮಿ ಹಬ್ಬ ಹೇಗಾಯ್ತು, ಎಲ್ಲ ಹೇಗಾಯ್ತು ಅಂತ. ವರಮಹಾಲಕ್ಷ್ಮಿ ಹಬ್ಬ ನೋಡಿ ಅಲ್ಲಿ ಆಗ್ಲೇ ನೋಡಿ ನಮ್ಮ ಬಾಸ್ ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ. ಎಷ್ಟು ಬ್ಯುಸಿ ಮಗ್ನೆ? ತುಂಬ ಬ್ಯುಸಿ ಇದ್ದಾರೆ. ಸೊ ಏನು ಅಂದರೆ ಹೆಂಗಿತ್ತು ಸೀಮಂತ? ಖುಷಿ ಆಯ್ತಾ? ನನಗಂತೂ ಫುಲ್ ಖುಷಿ ಆಯ್ತು. ನಿಂಗೆ? ಸಖತ್ ಖುಷಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಪಾಪು ಹೊಟ್ಟೆಲ್ಲ ಐತೆ. ಎಷ್ಟು ಇನ್ನೊಂದು ತಿಂಗಳೇನೋ ಟೈಮ್ ಕೊಟ್ಟವ್ರೆ. ಯಾಕೆ ಈಗ ಮನೇಲಿ ಯಾರು ಇಲ್ಲ ಮಾಡೋರು, ಆಲ್ಮೋಸ್ಟ್ ನೀನು ಒಬ್ಳೇನೆ. ನಾನು ನನ್ನ ಪಾಡ್ ನಂಗೆ ಕೆಲ್ಸಕ್ಕೆ ಹೊಂಟೈತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಪುಟ್ಟಲಕ್ಷ್ಮಿ ಬಂದಾಗ ಎಲ್ಲ ಸೇರಿಸಿ ಕೂಡಿ ಮಾಡೋದು ಅಂದ್ಬಿಟ್ಟು ನಮ್ ದೊಡ್ಡ ಅವನೇ ನಮ್ ದೊಡ್ಡ ಮಾಡ್ಬೋದು. ತಲೆ ಕೆಡ್ಸ್ಕೊರಲ್ಲ, ಕೆಲ್ಸದಲ್ಲೆಲ್ಲ ಬರೀ ಟಾರ್ಚರ್ ಕೊಡ್ತಾನೆ ಇರ್ತಾನೆ. ಏನ್ ಮಾಡಕ್ ಹೋಗ್ಬಿಡಲ್ಲ. ಈಗ ನಾನಾದ್ರೆ ಕೆಲ್ಸಕ್ಕೆ ಹೊಂಟೈತೀನಿ, ಇವಳು ಮನೆ ಕೆಲ್ಸದಲ್ಲಿ ಒಬ್ಳೆ ಮಾಡಕ್ಕಾಗಲ್ಲ, ರಿಸ್ಕ್ ಅಂದ್ಬಿಟ್ಟೆ ಅಲ್ಲ ಮೋಸ್ಟ್ ನಾವು ಮಾಡೋ ಪದ್ಧತಿ ಇಲ್ಲ, ನಾವು ಮಾಡಾರೇ ಇಲ್ಲ. ನಮ್ ಪುಟ್ಟಲಕ್ಷ್ಮಿ ಅಂದ್ರೆ ಪಕ್ಕ ಮಾಡ್ತೀವಿ ಅಂತ ಅಸ್ಕೊಂಡಿದೀನಿ. ಗೊತ್ತಿಲ್ಲ ದೇವ್ರು ಯಾವ್ದು ಕೊಟ್ರು. ನಮ್ ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ ಖುಷಿನೇನೆ. ಇನ್ನು ಹಬ್ಬಗಳು ಮಾಡಕ್ ಖುಷಿ ಹೆಣ್ಮಕ್ಳು ಇದ್ರೆ ಖುಷಿ ಅಂತ. ಎಲ್ಲಾರು ಆಲ್ಮೋಸ್ಟ್ ಹೆಣ್ ಬೇಡ ಅಂತಾರೆ. ನಾವ್ ಹೆಣ್ಗೋಸ್ಕರ ಬೇಡ್ಕತಾ ಇದ್ವಿ, ಹೆಣ್ಬೇಕು ಅಂತ. ಸೊ ನಾವು ಇವಂದ್ರಲ್ಲೇನೆ ನಮ್ಗೆ ಹೆಣ್ಬೇಕು ಅಂತ ಕೇಳಿದ್ವಿ. ಬಟ್ ನನ್ ಮಗ ಹುಡ್ತಾ ಆದ್ರೂ ಖುಷಿನೇನೆ. ಇವಾಗ ಅದೃಷ್ಟ ಕಾಲಕ್ಕೆ ಬಿದ್ದು ಜರಸ್ ತಗೋಬೇಕೀಗ ನಾನು. ಅಷ್ಟು ಕಷ್ಟ ಕೊಡ್ತೀರ ಅಮ್ಮಗೆ ಅಲ್ವಾ? ಇವಾಗ್ಲೂ ಮಧ್ಯಾಹ್ನ ಮಾತಾಡಿಸ್ತಿರ್ಲಿಲ್ಲ ನನ್ನ. ಯಾಕೆ ಮುಚ್ಕೊಂಡಿದೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಮಾತಾಡಿಸ್ತಿರಲಿಲ್ಲ. ಬೆಳಗ್ಗೆಯಿಂದ ಆಚೆ ಹೋಗಿ ಸುತ್ತಾಡ್ಕೊ ಬಂದ 2:30 ನಮ್ಮ ಮನೆಗೆ ಬಂದಿರೋದು ಒಳಗಡೆ. ಹಬ್ಬದ ದಿವಸ ಸ್ನಾನ ಮಾಡ್ಕೊ ಹೋದನು ಅಷ್ಟೇನೆ. ನಾನು ಕೆಲ್ಸಕ್ಕೆ ಹೋಗಿದ್ದೆ, ಒಬ್ಳೆ ಸಿಂಗಲ್ ಏಕಂಗಿ. ಹೀಗೆ ಬ್ಯುಸಿ ಅಲ್ವಮ್ಮ ನೀವು? ಸೊ ಫೈನಲಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಅಂತ ಕೇಳ್ತೀವಿ. ರೀಸನ್ ಇಷ್ಟೇ, ನಮ್ದು ಅವಾಗಿಂದ ಪದ್ಧತಿ ಇಲ್ಲ, ಮಾಡಿಲ್ಲ. ಸೊ ನೆಕ್ಸ್ಟ್ ಏನಾರ ಹೆಣ್ಪಾಪವರೆ ಖಂಡಿತವಾಗ್ಲೂ ನಾನು ನಿಜವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನೋಡೋಣ, ಎಲ್ಲ ಒಳ್ಳೇದಾಗಲಿ. ನಮಗಂತೂ ನನ್ನ ಮಗ ಲಕ್ಕಿ ಚಾಮ್ ಅಲ್ವಾ ಬಂಗಾರಿ? ಲಕ್ಕಿ ಚಾಮ್ ಅವ್ನು ನಮಗೆ. ಅವನು ಇದ್ದಾಗ ನಮ್ಗೆ ಎಷ್ಟು ಅವ್ನು ಹುಡ್ಬೇಕಾದ್ರೆ ಬರೀ ಒಂದು 10K ಏನೋ ಇದ್ರು ಅಲ್ವಾ? 10K ನಾವು ರೀಲ್ಸ್ ಸ್ಟಾರ್ಟ್ ಮಾಡಿದ್ದ ಒಂದು ಇಲ್ಲ ಅದು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅವನಿಗೆ 100 ದಿನ ಆದ್ಮೇಲೆ. ಅದು ಮಾಮೂಲಿ ಅವ್ನು ಹುಟ್ಟಾದ್ಮೇಲೆ ನಾವೆಲ್ಲ ಇಷ್ಟೊಂದೆಲ್ಲ ಎಷ್ಟು ಈಗ 2,18,000 ಜನ ಅವರೇ ಅಂದ್ರೆ ತಮಾಷೆ ಮಾತಲ್ಲ, ತುಂಬಾನೇ ತಗಲು. ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ ಲಡ್ಡುನೇ ಅನ್ಸುತ್ತೆ ಇವಾಗ. ಹೌದು ಅನ್ಸುತ್ತೆ. ಬಟ್ ನಮ್ಮ ಪರಿಶ್ರಮನೂ ಐತೆ. ಬಟ್ ಅವನಿಗಂತೂ ತುಂಬಾ ಫ್ಯಾನ್ಸ್ ಅವರೇ. ಹೇಳಕ್ಕೆ ಎಲ್ಲೋದ್ರು ಲಡ್ಡು ಹೇಗಿದ್ದಾನೆ, ಲಡ್ಡು ಒಂದು ಅರ್ಧ ಗಂಟೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಲಡ್ಡು ಎಲ್ಲೋದು ಎಲ್ಲರೂ ಅವನೇ ಕೇಳೋರು. ನಮ್ದು ಯಾರು ಕೇರೆ ಮಾಡ್ತಾ ಇಲ್ಲ ಅಲ್ಲಿ. ಅಯ್ಯೋ ರಾಮ. ಹಾಯ್ ಫ್ರೆಂಡ್ಸ್, ಹೇಳಿ ಫ್ರೆಂಡ್ಸ್, ಹೇಳಿ ಹಾಯ್. ಸೈಕಲ್ ನೋಡಿ, ಒಂದು ಸೈಕಲ್ ನೋಡಿ. ಏನೇನು ಹೇಳಿ, ಪಾರ್ಟ್ಸ್ ಹೇಳಿ ಸೈಕಲ್ದು. ತೋರ್ಸ, ಏನು ಇಟ್ಟಿದ್ದೀರಾ ಅಲ್ಲಿ? ತೋರಿಸ್ತೆ ಮಗ್ನಿ. ಈಗ ಮಾತಾಡೋದು ಕಲ್ತ್ಬಿಟ್ಟನಲ್ಲ ಮಧು. ಎಷ್ಟು ಮಾತಾಡ್ತಾನ ಮಧು? ಫಸ್ಟ್ ಮಾತಾಡಿಲ್ಲ ಅಂತ ಟೆನ್ಷನ್ ಆಯ್ತಾಯ್ತು. ಇವಾಗ ಮಾತಾಡಿ ಎಷ್ಟು ಮಾತಾಡ್ತಾರೆ ಅಂತ ಅನಿಸ್ತಿರತ್ತೆ ನಮಗೇನೆ. ವಿಡಿಯೋದಲ್ಲಿ ಮಾತಾಡಲ್ಲ ಅಷ್ಟೇನೆ. ಅಯ್ಯೋ ಬಿಟ್ಬಿಟ್ರೆ ಅಂತೂ ವಿಡಿಯೋ ಆಫ್ ಮಾಡ್ಬಿಟ್ರೆ ಅಂತೂ ಸೀನ್ ಮಾತಾಡಲ್ಲ. ಅಮ್ಮ ಅದು ಹೊಟ್ಟೆ ತುಂಬ ಹೆಂಗಮ್ಮ ನೀವು ಅಂತ ಕುಡಿದ್ರಾ? ಸೊ ಬನ್ನಿ, ಇನ್ನು ಏನೇನಾಯ್ತು ಕೆಲಸ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ವಿ, ಬಟ್ ಟೈಮ್ ಆಗಿಲ್ಲ ಹೋಗಕ್ಕೆ. ನೋಡಿ ಏನು ತೋರಿಸ್ತಿದ್ದೀರಾ? ಕಾರ್ ನೋಡ್ತಾರ ಅವ್ರು ಬಿಡು, ಎಲ್ಲ ನೋಡ್ತಾರೆ ಅದು. ಅಯ್ಯೋ ಇವಾಗ ಅಷ್ಟೇ ಮಾತಾಡಲ್ಲ ಅವನು. ಸೊ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್ ಮಾಡಿ ಅಲ್ಲಿ ನೋಡ್ತಾರೆ.